ಇನ್ನು ಇದೇ ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ಅವರು ರಾಜೀನಾಮೆ ನೀಡುವಂತ ವಿಚಾರ ಏನಿದೆ, ಸರ್ಕಾರ ಇದೆ, ಸಿಎಂ ಇದ್ದಾರೆ, ಪಕ್ಷದ ಅಧ್ಯಕ್ಷರಿದ್ದಾರೆ ಅಂತ ಹೇಳ್ತಾ ಇರುವಂತದ್ದು ಜಾರಕಿಹೊಳಿ ಅವರು ನಿರ್ಧಾರ ಮಾಡ್ತಾರೆ ಅಂತ. ಸಚಿವ ಸ್ಥಾನಕ್ಕೆ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರಾ? ಇವತ್ತೇ ಬಹುತೇಕ ಫಿಕ್ಸ್, ಅವರು ಸಂಜೆ ಒಳಗೆ ರಾಜೀನಾಮೆ ಕೊಟ್ಟೇ ಬಿಡ್ತಾರೆ ಅಂತ ವದಂತಿ ಹರಿದಾಡ್ತಾ ಇದೆ. ಅದಕ್ಕೆ ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಅವರು ಬೆಂಗಳೂರಿನಲ್ಲಿ ನಿರ್ಧಾರ ಮಾಡ್ತಾರೆ ಅದಕ್ಕೆ ಅಂತ. ನಾಯಕರಿದ್ದಾರೆ, ಸಿಎಂ ಇದ್ದಾರೆ, ನನಗೆ ಸಚಿವ ನಾಗೇಂದ್ರ ರಾಜೀನಾಮೆ ಬಗ್ಗೆ ನನಗೇನು ಮಾಹಿತಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾನು ಉತ್ತರ ಕೊಡುವಂತ ಸ್ಥಾನದಲ್ಲೂ ಇಲ್ಲ, ನನಗೆ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ. ನಾಗೇಂದ್ರ ಬಗ್ಗೆ ನನ್ನ ಹತ್ರ ಏನು ಕೂಡ ಒಟ್ಟಿನಲ್ಲಿ ಚರ್ಚೆ ಅಂತೂ ಆಗಿಲ್ಲ. ಅವರೆಲ್ಲ ಎತ್ತರದ ಹಂತದಲ್ಲಿದ್ದಾರೆ, ಅವರೇ ಉತ್ತರ ಕೊಡ್ತಾರೆ ಅದಕ್ಕೆ ಅಂತ ತಳ್ಳಿ ಹಾಕ್ತಾ ಇದ್ದಾರೆ. ವಿಪಕ್ಷಗಳು ಸಹಜವಾಗಿ ರಾಜಕೀಯ ಲಾಭ ಪಡೆದುಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ. ಇದೆಲ್ಲ ಏನು ಹೊಸತೇನಲ್ಲ, ಎಂಥ ವಿಚಾರಗಳು ಮುಂದೆ ಬಂದರೂ ಕೂಡ. ಆದರೆ ಒಟ್ಟಿನಲ್ಲಿ ನನ್ನ ಒಂದಿಗೆ ಯಾರು ಈ ರಾಜೀನಾಮೆ ವಿಚಾರವಾಗಿ ಚರ್ಚೆ ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅದ್ರ ಬಗ್ಗೆ ನಮ್ಮ ಜೊತೆ ಚರ್ಚೆ ಆಗಿಲ್ಲ. ಮುಖ್ಯಮಂತ್ರಿಗಳು ಅಧ್ಯಕ್ಷರಿದ್ದಾರೆ, ಅದ್ರ ಬಗ್ಗೆ ಹೇಳ್ತಾರೆ, ಅವ್ರಿಗೆ ಹೇಳ್ಬೇಕು. ಅಲ್ಲ, ತೆಗೆದುಕೊಳ್ಳೋದಾಗ ಚರ್ಚೆ ಮಾಡಿಲ್ಲ ಅಂತೇನು ಮಾಡಿದ್ರು. ಈಗ ನೀವು ಹೇಳುವಂಥ ಇನ್ನೂ ಯಾವುದೋ ಚರ್ಚೆ ನಮ್ಮ ಜೊತೆ ಆಗಿಲ್ಲ. ಈ ವಿಷಯ ಸರ್ಕಾರ ಅದ್ರ ಬಗ್ಗೆ ನಮ್ಮ ಜೊತೆ ಚರ್ಚೆ ಆಗಿಲ್ಲ. ಮುಖ್ಯಮಂತ್ರಿಗಳು ಅಧ್ಯಕ್ಷರಿದ್ದಾರೆ, ಅದ್ರ ಬಗ್ಗೆ ಹೇಳ್ತಾರೆ, ಅವ್ರಿಗೆ ಹೇಳ್ಬೇಕು. ಅಲ್ಲ, ತೆಗೆದುಕೊಳ್ಳೋದಾಗ ಚರ್ಚೆ ಮಾಡಿಲ್ಲ ಅಂತೇನು ಮಾಡಿದ್ರು. ಈಗ ನೀವು ಹೇಳುವಂಥ ಇನ್ನೂ ಯಾವುದೋ ಚರ್ಚೆ ನಮ್ಮ ಜೊತೆ ಆಗಿಲ್ಲ. ಈ ವಿಷಯ ಇಲ್ಲ, ಅದರಿಂದ ಲಾಭ ಇಲ್ಲ, ನಷ್ಟ ಇಲ್ಲ, ಯಾವುದೂ ಆಗೋಲ್ಲ. ಯಥಾಸ್ಥಿತಿ ಇದ್ದಂಗೆ ಇರ್ತೈತೆ. ಅದೊಂದು ಅವ್ರಿಗೆ ಅವಕಾಶ ಸಿಕ್ಕಿದಂತ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಅವ್ರಿಗೆ ಯಾವುದೇ ರೀತಿಯಿಂದ ಲಾಭ ಆಗೋಲ್ಲ. ಈಗ ಅದಂತೆ ಪ್ರಶ್ನೆ ಇಲ್ಲ. ಆ ದುಡ್ಡಂತೆ ಇದೆ, ಎಲ್ಲೂ ಹೋಗಿಲ್ಲ ರೀ, ನಷ್ಟಂತೆ ಆಗಿಲ್ಲ. ಸೊ ಅರ್ಧಕ್ಕಿಂತ ಹೆಚ್ಚು ಈಗಾಗಲೇ ವಾಪಸ್ ಬಂದಿದೆ ಸರ್ಕಾರಕ್ಕೆ, ಇನ್ನೂ ಬರ್ತಾ ಇದೆ. ವಾಪಸ್ ತೊಗೊಳ್ತಂತ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಾಗ ಸಿದ್ದರಾಮಯ್ಯ ಅವ್ರು ಹೇಳಿದರು. ಈಗ ಕೂಡ ಹೇಳ್ತಾರೆ, ಅದು ವಾಪಸ್ ಬರ್ತಿದ್ದ, ನಮ್ಮ ದುಡ್ಡು ಎಲ್ಲಿ ಹೋಗಿಲ್ಲ. ಹೀಗಾಗಿ ಆ ಸಮುದಾಯ ಅದು ಅದ್ರ ಬಗ್ಗೆ ಚಿಂತನೆ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ದುಡ್ಡು ಎಷ್ಟಿದೆ ಅಷ್ಟು ಬರ್ತಾ ಇದೆ. ಆದ್ರೆ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಆದರೂ ಕೂಡ ಅದನ್ನು ನಾವು ಬೇರೆ ರೀತಿಯಿಂದ ಮತ್ತೆ ಅದನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ದು ಒಂದೇ ಸಮುದಾಯ ಎಲ್ಲ, ಆಯಾ ಸಮುದಾಯ ಎಲ್ಲ ಏನಾರ ಆದರೆ ಇಂಥವು ಪ್ಲಸ್ ಮೈನಸ್ ಆಗೇ ಆಗ್ತಿದ್ರೆ ಒಂದು ಯಾವುದೋ ವಿಷಯ ಮೇಲೆ. ಸೊ ಅದನ್ನು ಸರಿಪಡಿಸುವಂಥ ಪ್ರಯತ್ನ ಆಯಾ ಕಾಲಕ್ಕೆ ಪಕ್ಷ ಮಾಡಬೇಕಷ್ಟೇ. ಎಲ್ಲರಿಗೂ ಬರ್ತದೆ, ಸರ್ಕಾರ ಮೇಲೆ ಇದೆ, ನಮ್ಮದು ಇದೆ, ಎಲ್ಲರದ್ದು ಇದೆ, ಎಲ್ಲರ ಮೇಲೆ ಇದ್ದೇ ಇದೆ. ಅಂಥ ಘಟನೆಗಳು ಏನಾರ ಅನಿಸಿದ್ರೆ ಅದನ್ನ ರಿಪೇರಿ ಮಾಡೋಂಥ ಕೆಲಸಕ್ಕೆ ಎಲ್ಲರೂ ಮುಂದೆ ಆಗ್ಬೇಕ್ರೆ. ಇಲ್ಲ, ಅದರಿಂದ ಲಾಭ ಇಲ್ಲ, ನಷ್ಟ ಇಲ್ಲ, ಯಾವುದೂ ಆಗೋಲ್ಲ. ಯಥಾಸ್ಥಿತಿ ಇದ್ದಂಗೆ ಇರ್ತೈತೆ. ಅದೊಂದು ಅವ್ರಿಗೆ ಅವಕಾಶ ಸಿಕ್ಕಿದಂತ ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಅವ್ರಿಗೆ ಯಾವುದೇ ರೀತಿಯಿಂದ ಲಾಭ ಆಗೋಲ್ಲ. ಈಗ ಅದಂತೆ ಪ್ರಶ್ನೆ ಇಲ್ಲ. ಆ ದುಡ್ಡಂತೆ ಇದೆ, ಎಲ್ಲೂ ಹೋಗಿಲ್ಲ ರೀ, ನಷ್ಟಂತೆ ಆಗಿಲ್ಲ. ಸೊ ಅರ್ಧಕ್ಕಿಂತ ಹೆಚ್ಚು ಈಗಾಗಲೇ ವಾಪಸ್ ಬಂದಿದೆ ಸರ್ಕಾರಕ್ಕೆ, ಇನ್ನೂ ಬರ್ತಾ ಇದೆ. ವಾಪಸ್ ತೊಗೊಳ್ತಂತ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಾಗ ಸಿದ್ದರಾಮಯ್ಯ ಅವ್ರು ಹೇಳಿದರು. ಈಗ ಕೂಡ ಹೇಳ್ತಾರೆ, ಅದು ವಾಪಸ್ ಬರ್ತಿದ್ದ, ನಮ್ಮ ದುಡ್ಡು ಎಲ್ಲಿ ಹೋಗಿಲ್ಲ. ಹೀಗಾಗಿ ಆ ಸಮುದಾಯ ಅದು ಅದ್ರ ಬಗ್ಗೆ ಚಿಂತನೆ ಮಾಡೋದು ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಮ್ಮ ದುಡ್ಡು ಎಷ್ಟಿದೆ ಅಷ್ಟು ಬರ್ತಾ ಇದೆ. ಆದರೆ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಆದರೂ ಕೂಡ ಅದನ್ನು ನಾವು ಬೇರೆ ರೀತಿಯಿಂದ ಮತ್ತೆ ಅದನ್ನು ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕು. ನಮ್ದು ಒಂದೇ ಸಮುದಾಯ ಎಲ್ಲ, ಆಯಾ ಸಮುದಾಯ ಎಲ್ಲ ಏನಾರ ಆದರೆ ಇಂಥವು ಪ್ಲಸ್ ಮೈನಸ್ ಆಗೇ ಆಗ್ತಿದ್ರೆ ಒಂದು ಯಾವುದೋ ವಿಷಯ ಮೇಲೆ. ಸೊ ಅದನ್ನು ಸರಿಪಡಿಸುವಂಥ ಪ್ರಯತ್ನ ಆಯಾ ಕಾಲಕ್ಕೆ ಪಕ್ಷ ಮಾಡಬೇಕಷ್ಟೇ. ಈಗ ಎಲ್ಲರಿಗೂ ಬರ್ತದೆ, ಸರ್ಕಾರ ಮೇಲೆ ಇದೆ, ನಮ್ಮದು ಇದೆ, ಎಲ್ಲರದ್ದು ಇದೆ, ಎಲ್ಲರ ಮೇಲೆ ಇದ್ದೇ ಇದೆ. ಅಂಥ ಘಟನೆಗಳು ಏನಾರ ಅನಿಸಿದ್ರೆ ಅದನ್ನ ರಿಪೇರಿ ಮಾಡೋಂಥ ಕೆಲಸಕ್ಕೆ ಎಲ್ಲರೂ ಮುಂದೆ ಆಗ್ಬೇಕ್ರೆ. ಇಲ್ಲ, ಅದರಿಂದ ಲಾಭ ಇಲ್ಲ, ನಷ್ಟ ಇಲ್ಲ, ಯಾವುದೂ ಆಗೋಲ್ಲ. ಇದಿಷ್ಟು ಸಚಿವ ಸತೀಶ್ ಜಾರಕಿಹೊಳಿ ಅವರ ಮಾತು. ಒಟ್ಟಿನಲ್ಲಿ ನನ್ನ ಜೊತೆ ಚರ್ಚೆ ಆಗಿಲ್ಲ, ದೊಡ್ಡವರಿದ್ದಾರೆ, ಅದ್ರ ಬಗ್ಗೆ ಚಿಂತೆ ಮಾಡೋದಕ್ಕೆ ಅಥವಾ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಿಎಂ ಇದ್ದಾರೆ, ಅವರು ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ. ಅಥವಾ ನಿರ್ಧಾರಗಳೇನಾದರೂ ಅಕಸ್ಮಾತ್ ರಾಜೀನಾಮೆ ನೀಡಬೇಕು ಅನ್ನೋದೇನಾದರೂ ಬಂತು ಅಂದರೆ ಹೈಕಮಾಂಡ್ ನಾಯಕರಿಂದ ಎಲ್ಲ ನೀಡ್ತಾರೆ. ಅವರೆಲ್ಲ ದೊಡ್ಡ ದೊಡ್ಡ ಹಂತದಲ್ಲಿದ್ದಾರೆ, ನನ್ನ ಜೊತೆ ಯಾಕೆ ಚರ್ಚೆ ಮಾಡ್ತಾರ ಆ ವಿಚಾರಗಳನ್ನ. ಇನ್ನು ವಿಪಕ್ಷಗಳು ಪಾದಯಾತ್ರೆಗೆ ತಯಾರಿ ಮಾಡ್ಕೊಳ್ತಾ ಇರುವಂಥದ್ದು ಅದವರು ಇದ್ದಿದ್ದೇನೆ. ಅದು ವಿಪಕ್ಷಗಳು ಯಾವಾಗಲೂ ಏನಾದರೂ ಒಂದು ತರಾಟೆ ತೆಗಿತಾನೇ ಇರ್ತಾರೆ, ಅತಂತ್ರಗೊಳಿಸ್ತಾನೇ ಇರ್ತಾರೆ ರಾಜ್ಯ ಸರ್ಕಾರದ ವಿರುದ್ಧ. ಅದು ಮುಂದುವರಿತಾನೆ ಇರುತ್ತೆ. ಅದ್ರ ಬಗ್ಗೆ ನಾವೇನು ಹೇಳಕ್ಕಾಗುತ್ತೆ. ಒಟ್ನಲ್ಲಿ ಸರ್ಕಾರ ನಿರ್ಧಾರ ತೆಗೆದುಕೊಳ್ಳುತ್ತೆ, ಪಕ್ಷದ ಅಧ್ಯಕ್ಷರು ನಿರ್ಧಾರ ತಗೊಳ್ತಾರೆ. ನನ್ನ ಜೊತೆ ಮಾತ್ರ ಯಾವುದೇ ರೀತಿಯಾದಂಥ ಚರ್ಚೆಗಳು ಈ ಒಂದು ವಿಚಾರದಲ್ಲಿ ಆಗಿಲ್ಲ ಅಂತ ಹೇಳ್ತಾ ಇರುವಂಥದ್ದು ಸಚಿವ ಸತೀಶ್ ಜಾರಕಿಹೊಳಿ ಅವರು. ರಾಜೀನಾಮೆ ಬಗ್ಗೆ ಅವ್ರಿಗೆ ಮಾಹಿತಿನೇ ಇಲ್ವಂತೆ. ಪ್ರತಿಯೊಬ್ಬರು ಇದೇ ಹೇಳ್ತಾ ಇರುವಂಥದ್ದು. ಕಾಂಗ್ರೆಸ್ ನಾಯಕರುಗಳು ರಾಜೀನಾಮೆ ನೀಡ್ತಾರಂತೆ, ಹೌದಾ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇರುವಂಥದ್ದು.